ಹಾಲೆಲೂಯಾ, ಪ್ರೈಸ್ ಸಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಮಹಿಮೆ ಪಡಿಸಿದ್ದೇವೆ ಹಾಡಿನ ಮುಖಾಂತರ. ನಮ್ಮ ಹಾಡಿನ ಮುಖಾಂತರ ದೇವರು ತಾನೇ ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕಾಗಿ, ಈ ಹಾಡನ್ನು ಕೇಳಿದ್ದಕ್ಕಾಗಿ, ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಸ್ವಾಮಿ ದೇವರೇ, ವಾಕ್ಯದ ಮುಖಾಂತರ ನೀವು ಮಾತನಾಡಿ. ಯೇಸು ಸ್ವಾಮಿ, ನಿಮಗೆ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ ದೇವರೇ. ನಮ್ಮ ಮಧ್ಯದಲ್ಲಿ ನೀವು ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡ್ರಿ ಅಪ್ಪ, ನಾವೆಲ್ಲರೂ ಕೇಳುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ಒಳ್ಳೆಯ ದೇವರೇ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ 17ನೇ ವಚನವಾಗಿದೆ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನ ಮೇಲೆ ನಡೆದುಕೊಳ್ಳಬಾರದು. ಹಾಲೆಲೂಯಾ. ದೇವರ ಮಕ್ಕಳಿಗೆ, ವಾಕ್ಯವನ್ನು ಧ್ಯಾನದ ಕೇಳಿ, ದೇವರ ಮಕ್ಕಳಿಗೆ ಇಲ್ಲಿ ದೇವರು ತೋರಿಸಿಕೊಡುವಂತ ಒಂದು ಸಂದೇಶ, ಒಂದು ವಾಕ್ಯದ ಮುಖಾಂತರ ಮಾತನಾಡ್ತಾರೆ ದೇವರು. ಆದದ್ರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ಇನ್ನು ಮೇಲೆ ನೀವು ನಡೆದುಕೊಳ್ಳಬಾರದು. ಇಲ್ಲಿ ಇನ್ನು ಮೇಲೆ ಅಂತಂದ್ರೆ, ಇಲ್ಲಿ ಹಿಂದಿನ ಕಾಲದಲ್ಲೆಲ್ಲ, ನಾವು ಹಿಂದಿನ ದಿನಗಳಲ್ಲಿ ನಮ್ಮ ಚರಿತ್ರೆಗಳಲ್ಲಿ ನೋಡುವಾಗ ದೇವರನ್ನ ಬರೀ ಬಾಯಿ ಮಾತಿನಿಂದ ಸನ್ಮಾನಿಸ್ತಾ ಇದ್ದೇವೆ ಹೊರತು ನಮ್ಮ ಮನಸ್ಸು ದೇವರಿಗೆ ದೂರವಾಗಿರೋದ್ರಿಂದ ನಾವು ಅಷ್ಟು ವರ್ಷಗಳ ಕಾಲ ಭಕ್ತಿ ತೋರುವುದು ವ್ಯರ್ಥ ಆಗಿತ್ತು. ಯಾವಾಗ ಈ ವಾಕ್ಯದೊಳಗೆ ನಾವು ದೇವರೊಳಗೆ ಬಂದುವೋ, ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇನ್ನು ಮೇಲೆ ಅನ್ಯ ಜನರು ನಡೆದುಕೊಳ್ಳುವ ರೀತಿ ನೀವು ನಡೆದುಕೊಳ್ಳಬೇಡ್ರಿ. ನಿಮಗೆ ವಿಶೇಷವಾದ ಒಂದು ಕೃಪೆಯನ್ನು ನಾನು ಕೊಟ್ಟಿದ್ದೇನೆ. ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು. ಈ ಸಹೋದರ ಹೇಳಿದ, ಯಾರಾಗಿದ್ರು ಅವರು? ಅನ್ಯರಾಗಿದ್ರು. ಯೇಸು ಸ್ವಾಮಿನ ಗುರುತು ಪರಿಚಯ ಇಲ್ಲದವರಾಗಿದ್ರು. ಇವನ ಕಣ್ಣು ಮುಂದೆನೆ ಆತನು ಪ್ರಾಣ ಬಿಟ್ಟ ರಸ್ತೆಯಲ್ಲಿ. ಹಾಲೆಲೂಯಾ. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಕೀರ್ತನೆಗಾರರು ಹೇಳ್ತಾರೆ, ಎಡಕ್ಕೆ 1000 ಜನ, ಬಲಕ್ಕೆ 10,000 ಜನ ಬಿದ್ದು ಸತ್ತರು, ನಿನಗೇನು ತಟ್ಟದು. ಯಾಕೆ? ಸ್ವಲ್ಪ ಕಾಲ ನನ್ನ ವಾಕ್ಯವನ್ನು ಕೇಳಿದ್ದಿ, ಅದ್ರ ಪ್ರಕಾರನೇ ನೀನು ನಡೆದುಕೊಂಡಿದ್ದಿ. ಅದಕ್ಕಾಗಿ ನಿನ್ನನ್ನು ನಾನು ಉಳಿಸಿದ್ದೇನೆ. ನಿನ್ನ ಕಣ್ಣು ಮುಂದೆನೆ ಅನ್ಯ ಜನರಿಗೆ ಆಗುವಂತ ದುಸ್ಥಿತಿ ನೀನು ಕಣ್ಣಾರೆ ಕಂಡು ಇನ್ನೂ ಎಚ್ಚರಗೊಳ್ಳಬೇಕಾಗಿದೆ. ಹಾಲೆಲೂಯಾ. ಅದಕ್ಕಾಗಿ ಎಷ್ಟೋ ವಿಷಯಗಳನ್ನ ಈ ಭೂಮಿ ಮೇಲೆ ನಡೆಯುವಂಥದ್ದನ್ನ ದೇವರ ಮಕ್ಕಳಿಗೆ ಪ್ರಕಟ ಮಾಡ್ತಾರೆ ಸ್ವಾಮಿ. ಅದಕ್ಕೆ ಈ ಲೋಕದ ಅಂತ್ಯವನ್ನ ನಾನು ಈ ಪ್ರವಾದಿಗಳಿಗೆ ಹೇಳದೆ ಒಂದು ಕಾರ್ಯವನ್ನು ನೆರವೇರಿಸಲ್ಲ. ಸ್ವಾಮಿ ಹೇಳ್ತಾರೆ, ಒಂದು ಕಾರ್ಯವನ್ನ ಪ್ರವಾದಿಗಳ ಮುಖಾಂತರ ನಾನು ನೆರವೇರಿಸ್ತೇನೆ, ಹೇಳ್ತೇನೆ, ಹೇಳಿಬಿಟ್ಟು ಅದನ್ನ ಕೈಗೊಂಡು ನಡೆಸ್ತೇನೆ. ಅವಾಗ ಪ್ರವಾದಿಗಳು ಹೇಳುವಂತ ಮಾತುಗಳನ್ನ ನೀವು ಕೇಳ್ರಿ. ಅದಕ್ಕೆ ಎರಡು ಪೂರ್ವ ಕಾಲ ಕೃತಾಂತ 20:20 ಹೇಳ್ತದೆ, ನೀವು ಪ್ರವಾದಿಗಳನ್ನ ಮಾತುಗಳನ್ನ ನಂಬಿರಿ. ಅಂದ್ರೆ ಅರ್ಥ, ಪ್ರವಾದನೆ ಹೇಳುವಾಗ ನೀವು ಏನೈಸಬೇಡ್ರಿ. ಇವನು ಹೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಇದೇನು ಸರಿನಾ, ಇದು ಸರಿ, ಎಷ್ಟು ತಪ್ಪು ಇದೆ, ಎಷ್ಟು ಸರಿ ಇದೆ. ಹಾಲೆಲೂಯಾ. ಹಾಗೆಲ್ಲ ಯಾವತ್ತು ಅನ್ಕೊಳ್ಬೇಡ್ರಿ. ಇದು ನಾವ್ಯಾವುದು ನಮ್ಮ ಸ್ವಂತ ಮಾತು, ಸ್ವಂತ ವಿಷಯಗಳೆಲ್ಲ ಇಲ್ಲಿ ಹೇಳ್ತಾ ಇರೋದು. ಇವತ್ತು ಪವಿತ್ರಾತ್ಮನು ಹೇಳುವ ಪ್ರಕಾರ ದೇವರ ಶಬ್ದಕ್ಕೆ ಕಿವಿಗೊಡುವನು ಎಷ್ಟೋ ಧನ್ಯನು, ಭಾಗ್ಯವಂತನಾಗಿದ್ದಾನೆ. ಹಾಲೆಲೂಯಾ. ಅದಕ್ಕಾಗಿ ನಿಮ್ಗೆ ಕರೆದಾನಲ್ಲ, ಮತ್ಯಾವುದಕ್ಕೂ ಅಲ್ಲ. ಉಣ್ಣುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಹಾಲೆಲೂಯಾ. ಇದೆಲ್ಲ ಆಮೇಲೆ ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಬಾಕಿ ಎಲ್ಲ ಕಾರ್ಯಗಳನ್ನು ನಿಮ್ಮನ್ನ ಹಿಂಬಾಲಿಸುವುದು ಅಂತ ವಾಕ್ಯ ವಚನದ ಪ್ರಕಾರ ಸಾರಿ 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 ಹೇಳ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ನಂಬುವವರು ಧನ್ಯರು. ರಬಲ ಚಂದರೊಖನ ಕಾರವ ಶಿಯರಾವ. ಹಾಲೆಲೂಯಾ. ಅದಕ್ಕಾಗಿ ನಿಮ್ಮನ್ನ ನಾನು ಕರೆದಾನಲ್ಲ. ನೋಡಿ, ನಡೆದುಕೊಳ್ಳಬಾರದು. ಕರ್ತನಲ್ಲಿ ಇರುವವರಿಗೆ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಯಾರಿಗೆ ಹೇಳ್ತಾ ಇರೋದು?
ಕರ್ತನಲ್ಲಿ ಇರುವಂತವರಿಗೆ, ದೇವರ ವಾಕ್ಯವನ್ನು ಧ್ಯಾನಿಸುವಂತವರಿಗೆ, ಓದುವಂತವರಿಗೆ, ಅದ್ರ ಪ್ರಕಾರ ಜೀವಿಸುವಂತವರಿಗೆ ಹೇಳ್ತಾ ಇದ್ದೇನೆ. ನೀವು ಕೇಳ್ರಿ ಈ ಮಾತುಗಳನ್ನ. ನಾನು ಬೇರೆ ಯಾರಿಗೂ ಹೇಳ್ತಾ ಇಲ್ಲ, ರಸ್ತೆಯಲ್ಲಿ ಹೋಗೋರಿಗೆ ಹೇಳ್ತಾ ಇಲ್ಲ, ದೇವರನ್ನ ಬಿಟ್ಟವ್ರಿಗೆ ಹೇಳ್ತಾ ಇಲ್ಲ, ಅನ್ಯ ಜನಗಳಿಗೆ ಹೇಳ್ತಾ ಇಲ್ಲ. ಹಾಲೆಲೂಯ. ಇಲ್ಲಿಗೆ ಕರ್ತನಲ್ಲಿ ಇರುವವರಿಗೆ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಅವರು ನಿಷ್ಪ್ರಯೋಜನವಾಗಿ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅಂದ್ರೆ ದೇವರಲ್ಲಿ ಜ್ಞಾನ ಇಲ್ಲ, ಲೋಕದ ಜ್ಞಾನದಲ್ಲಿ ನಡೆದುಕೊಳ್ಳುತ್ತಾರೆ. ಹಾಲೆಲೂಯ. ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಯಾರ ಮನಸ್ಸು ಮೊಬ್ಬಾಗಿ ಹೋಗಿದೆ? ದೇವರನ್ನ ಅರಿಯದಂತವರು, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ನೀವೆಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಸಂದೇಶವನ್ನ ಸಾರಿದ್ರು, ಎಷ್ಟು ದೇವರ ವಾಕ್ಯವನ್ನ ಹೇಳಿ ನೀವು ಅವರಿಗೆ ಪ್ರಸಂಗದ ಮುಖಾಂತರ ಸಾರಿ ಹೇಳಿ, ಅವರ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯದಲ್ಲಿ ನಡೆಸ್ತೇನೆ ಅಂತ ಎಷ್ಟು ನೀವು ದೇವರ ಹೆಸರಿನಲ್ಲಿ ಒಂದು ಮಾತನ್ನು ಕೊಟ್ಟು ಬಂದರು ಸತ ಅವರು ಕಣ್ಣು ಮೊಬ್ಬಾಗಿ ಹೋಗಿದೆ. ಯಾಕೆ? ಅವರು ದೇವರ ವಾಕ್ಯವನ್ನ ಅಸಡ್ಡೆ ಮಾಡುವುದರಿಂದ. ಈ ಮನುಷ್ಯ ಬಂದು ಏನು ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ಆಕಾಶ ಭೂಮಿ ಅಳೆದೋಗ್ತದಂತೆ, ದೇವರು ಈ ಭೂಮಿಯನ್ನ ನಾಶ ಮಾಡ್ತಾರಂತೆ, ಇದೇನಿರ್ಬೋದು ಅಂತ ಅವನು ಮನಪೂರ್ವಕವಾಗಿ ಭಕ್ತಿಯಿಂದ ಬಂದು ಕೇಳಿದರೆ ದೇವರವನೊಂದಿಗೆ ಮಾತನಾಡ್ತಾರೆ. 4 ಜನಕ್ಕೆ ಆಗದ್ದು ನನಗಾಗ್ತದೆ. ಇದು ನಿಜ ಆಗ್ತದಾ? ಇವತ್ತು ಎಷ್ಟು ವೈದ್ಯ ಲೋಕ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಆದ್ರೆ ಈ ನಮ್ಗೆ ಬಾಕಿ ಎಲ್ಲಾ ಕಾರ್ಯಗಳಲ್ಲೂ ದೇಶದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಇದೆ. ಈಗ ಭೂಮಿ ಅಳ್ದೋಗ್ತದೆ, ಆಕಾಶ ಅಳ್ದೋಗ್ತದೆ, ನಕ್ಷತ್ರಗಳು ಉದುರ್ತಾವೆ. ಇದೆಷ್ಟು ಮಟ್ಟಿಗೆ ಸತ್ಯ? ಅವನು ಯಾರೋ ಒಂದು ತಲೆ ಸರಿಯಿಲ್ಲ, ಅವನು ಹುಚ್ಚ, ಅವನ ಮಾತು ನೀವು ನಂಬಬೇಡ್ರಿ. ಇದು ಯಾರು ಹೇಳ್ಕೊಡ್ತಾರೆ? ದುರಾತ್ಮನು ಅವನ ಕಿವಿ ಮಾತು ಅವನಲ್ಲಿ ಕೂತ್ಕೊಂಡು ದುರಾತ್ಮನು ಹೇಳುವಂತ ಮಾತಾಗಿದೆ. ಆದರೆ ನಾಶನ ಅಂಚಿನಲ್ಲಿದ್ದೇವೆ ಅಂತ ಆತನಿಗೆ ಗೊತ್ತಿಲ್ಲ. ರಬಲ ಶಂದ ರೊಕೋನ ಕರಬ ಯನಾಬ. ಹಾಲೆಲೂಯ. ಅದಕ್ಕೆ ಶಿಲುಬೆಯ ಮಾತು ಲೋಕದವರಿಗೆ ಹುಚ್ಚು ಮಾತಾಗಿದೆ, ಅದು ನಮಗಾದರೂ ದೇವರ ಶಕ್ತಿಯಾಗಿದೆ. ಹಾಲೆಲೂಯ. ಕಣ್ಣಿಗೆ ಕಾಣದೇ ಇರುವಂತವನು ನಂಬೋದು, ಕಣ್ಣಿಗೆ ಕಾಣದೇ ಇರುವುದು ನಂಬುವವನು ಭಾಗ್ಯವಂತನಾಗಿದ್ದಾನೆ. ಇವತ್ತು ದೇವರನ್ನ ಕಂಡಿಲ್ಲ, ಪರಲೋಕವನ್ನ ಕಂಡಿಲ್ಲ, ಆದರೆ ಈ ವಾಕ್ಯವನ್ನು ನಂಬಿದ್ದೇವೆ, ಈ ವಾಕ್ಯವನ್ನು ಓದುತ್ತಾ ಇದ್ದೇವೆ. ಇದ್ರ ಮುಖಾಂತರ ನಾವು ಪರಲೋಕವನ್ನ ಕಾಣುವಂತವರಾಗಿದ್ದೇವೆ ಪ್ರಿಯರೇ. ಇದಕ್ಕಾಗಿ ದೇವರು ಕರೆದಿದ್ದಾನೆ ಹೊರತು ಮತ್ತಾವುದಕ್ಕೂ ಅಲ್ಲ. ಹಾಲೆಲೂಯ. ಹಾಗಾಗಿ ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಠಿಣದ ನಿಮಿತ್ತದಿಂದಲೂ ತಮ್ಮಲ್ಲಿ ಇರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅಂದ್ರೆ ನಿತ್ಯ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅವರು ಅನ್ಯರಾಗಿದ್ದಾರೆ, ಹೋಗಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಪರಲೋಕವನ್ನು ದೂರದಿಂದ ನೋಡ್ತಾ ಇದ್ದಾರೆ ಹೊರತು ಒಳಗೆ ಹೋಗ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಈ ಲೋಕದ ವೈಭವ ಜಂಜಾಟಕ್ಕೆ ಒಳಗಾಗಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಒಂದು ಬಲೆಯಲ್ಲಿ. ಈ ಲೋಕದ ಬಲೆಯಲ್ಲಿ ಸಿಕ್ಕಾಕೊಂಡಾಗ ದೇವರ ಧ್ಯಾನವನ್ನು ಮಾಡ್ಲಿಕ್ಕೆ ಅವ್ರ ಕೈಲಿ ಆಗುತ್ತಾ ಇಲ್ಲ. ದೇವರ ಧ್ಯಾನವನ್ನು ಮಾಡಬೇಕು ಅಂದ್ರೆ ಆತನು ಒಳಗಡೆ ಬರಬೇಕು. ವಾಕ್ಯ ಸಂದೇಶವನ್ನ ಕೇಳುವಾಗ ಮನ ಮರಗಬೇಕು. ಇದೆಲ್ಲೂ ನಾನು ಕೇಳಿಲ್ಲ, ಇಂಥ ಸಂದೇಶ ಕೇಳಲಿಲ್ಲ, ಇಂಥ ವಾಕ್ಯ ನಾನು ಓದಲಿಲ್ಲ. ಹಾಲೆಲೂಯ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದೆ ಹೊರತು ಮತ್ತಾವುದಕ್ಕೂ ಅಲ್ಲ. ಹಾಗಾಗಿ ಇನ್ನು ಕೆಳಗಡೆ ತುಂಬಾ ಅನೇಕ ವಾಕ್ಯಗಳಿದೆ, ಆದರೆ ಇಲ್ಲಿ ಅದೇ ಎಫೆಸ 4ನೇ ಅಧ್ಯಾಯ 25ನೇ ವಚನ ಒಂದು ವಾಕ್ಯ ಓದ್ಬಿಡ್ತೀನಿ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಹಾಲೆಲೂಯ. ಸುಳ್ಳಾಡುವುದನ್ನ ಬಿಟ್ಟು ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಸತ್ಯ ಅಂದ್ರೆ ಯಾರು? ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ ಮಾತನ್ನೇ ಸತ್ಯವಾಗಿ ನಡೆದುಕೊಳ್ಳಲಿ. ಸುಳ್ಳಾಡಿ ಯಾವ ದೇಶವನ್ನ ಕಟ್ಟಲಿಕ್ಕೆ ಹೋಗ್ಬೇಕು? ಹಾಲೆಲೂಯ. ಅದನ್ನ ಬಿಟ್ಟು ಯೋಗ್ಯರಾಗಿ ನಡೆದುಕೊಳ್ಳ್ರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ. ಇದು ನನ್ನ ರಾಜ್ಯಕ್ಕೆ ಬರಕ್ಕೆ ನೀವು ಯೋಗ್ಯರೇ ಹೊರತು ಮತ್ಯಾವುದಕ್ಕೂ ನೀವು ಅದನ್ನ ಹಿಂಜಾರಿ ಹೋಗಿದ್ರೆ ಅದಕ್ಕೆ ಯೋಗ್ಯರಾಗುವುದಿಲ್ಲ. ಯೋಗ್ಯರಾಗಬೇಕು ಅಂದ್ರೆ ನಾವು ಸತ್ಯವನ್ನು ಆಡಬೇಕು, ಸುಳ್ಳನ್ನ ಬಿಟ್ಟು ಬಿಡಬೇಕು. ಅನ್ಯಾಯ ಬೇಡ, ನಮಗೆ ಮೋಸ ಬೇಡ. ಹಾಲೆಲೂಯ.
ನಿನಗಿರುವಂಥದ್ರಲ್ಲಿ ತೃಪ್ತನಾಗಿರಬೇಕು. ಇದಕ್ಕಾಗಿ ನಾನು ಕರೆದನೆ ಹೊರತು ಮತ್ತಾವುದಕ್ಕೂ ಅಲ್ಲ ಅಂತ ಹೇಳಿ ದೇವರು ತಾನು ಹೇಳ್ತಾರೆ. ಅನೇಕ ವಾಕ್ಯಗಳಿದೆ, ಎಫೆಸ ಬರೆದ ಪತ್ರಿಕೆಯಲ್ಲಿ ಪೂರ್ತಿ ಓದುವಾಗ ಗೊತ್ತಾಗ್ತದೆ. ಹಾಗಾಗಿ ನಾವು ಈ ಸಂದೇಶವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ ದೇವರೇ. ಈ ಕರ್ತನೆ ಎಫೆಸ ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ ಎಲ್ಲರನ್ನು ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಹಾಗೂ ಸ್ವಾಮಿ ದೇವರೇ, ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ದೇವರೇ ನೀನು ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು ದೇವರೇ. ಈ ಲೋಕ ಸ್ವಾಮಿ, ಈ ಕರ್ತನೆ ಲೋಕ ನಾಶನಾಂಚಿನಲ್ಲಿದ್ದೇ ದೇವರೇ ಸ್ತೋತ್ರ. ಎಲ್ಲರೂ ಸ್ವಾಮಿ ದೇವರೇ ಕರ್ತನೆ ಸ್ವಾಮಿ ಇದರಲ್ಲಿ ಸ್ವಾಮಿ ಸುಕ್ಷೇಮವಾಗಿ ದೇವರೇ ನಿಮ್ಮ ರಾಜ್ಯಕ್ಕೆ ಸೇರ್ಲಿಕ್ಕೆ ಕೃಪೆ ಸಹಾಯ ಎಲ್ಲವನ್ನು ದೇವರೇ ಪರಲೋಕದಿಂದ ಒದಗಿಸಿಕೊಡ್ಬೇಕಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.